ಸೈಡ್ ಸೈಡ್ ಪ್ಲೀಸ್ ಸೈಡ್. ಹೇ ಸಾರಿ ಸಾರಿ, ನಾನು ಬೇಕಂತ ಮಾಡಿಲ್ಲ ನಿಮ್ಗೆ, ಪ್ಲೀಸ್. ಹೇ ಏನಾಯ್ತು 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 ಏನಾಯ್ತು? ಹೇ ಸಾರಿ ಯಾರ್ ನಾನು ಬೇಕಂತ ಮಾಡಿಲ್ಲ ಅದು. ಹೇ ಕಾವ್ಯ, ನೀನು? ಹೇ ಮಂಜು, ನೀನಾ? ಹ್ಞೂನಮ್ಮ, ನಾನೇ. ಹೇ ಸಾರಿ ನಾನು ನೋಡಿಲ್ಲ. ಬಟ್ ನೀನೇನಕ್ಕೆ ಹಿಂದ್ಗಡೆಯಿಂದ ಬರ್ತಾ ಇದ್ದೆ? ಹೇ ತುಂಬಾ ಏಟು ಬಿತ್ತಾ? ಓಕೆ ಓಕೆ, ನಿನ್ ಗರ್ಲ್ ಫ್ರೆಂಡ್ ಇದ್ದಾಳೆ, ನೋಡ್ಕೊಂತಾಳೆ. ನನ್ಗೆ ಲೇಟ್ ಆಗುತ್ತೆ, ನಾನು ಹೋಗ್ತೀನಿ. ಹೇ ಅವಳು ನನ್ನ ಗರ್ಲ್ ಫ್ರೆಂಡ್ ಅಲ್ಲ. ಓ, ನಾನು ನಿನ್ ಗರ್ಲ್ ಫ್ರೆಂಡ್ ಅಲ್ವಾ? ಮತ್ತೆ ನಾನು. ನಾವು ತಿರುಗಾಡ್ತಿದ್ದು ಅಂತ ಹೇಳಿದ್ಯಾ ತಾನೇ, ಅಷ್ಟೇ. ಓ ಹೌದಾ, ಆಯ್ತು ತನ್ನಡಿ. ಹೋಗ್ತಿದ್ದಾಳೆ ಕಣ ಅವಳು. ಅವಳು ಬಿಡು, ನೀನ್ ಎಲ್ಲಿಗೆ ಹೋಗಿದ್ದೆ? ನಾನು ಮನೆಯಿಂದ ಬರ್ತಾ ಇದ್ದೆ. ನಾನು ಅದನ್ನ ಕೇಳ್ತಿಲ್ಲ. ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ಕಾಲೇಜ್ ಮುಗಿದ ತಕ್ಷಣನೇ ನೀನು ಪತ್ತೆನೇ ಇಲ್ಲ, ನಾನು ನೋಡೇ ಇಲ್ಲ ನೀನು ಎಲ್ಲೂ. ನಾ MD ಮಾಡೋದಕ್ಕಂತ ಅಮೆರಿಕಕ್ಕೆ ಹೋಗಿದ್ದೆ. ಮಾತು ನನ್ಗೆ ಹೇಳಾರ್ದ ಹೋಗಿಯಲ್ಲ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅನ್ನೋದು ಮರ್ತು ಬಿಟ್ಟಿದೀಯಲ್ಲ ನೀನು. ಓ ನೀನಾ? ಈಗ ನೋಡಿದ್ನಲ್ಲ, ನೀನು ಬರೀ ಹುಡುಗಿಯರಿಂದ ತಿರುಗೋದು ನೋಡಿ ನನಗೂ ಸಾಕಾಗಿತ್ತು. ಅದಕ್ಕೆ ನೀನ್ ಪಾಡಿಗೆ ನೀನು ಇರ್ತೀಯ ಅಂತ ಹೇಳಿ ನನ್ನ ಜೀವನ ನೋಡ್ಕೊಳ್ಳೋದಕ್ಕಂತ ಹೋದೆ ನಾನು. ಓ, ಫ್ರೆಂಡ್ಶಿಪ್ ಅಂದ್ರೆ ಇಷ್ಟೇನಾ ನಿಂದು? ಓ, ನಿನ್ ಮಾತು ಸ್ಟಾರ್ಟ್ ಆತ ಕಿತ್ತಾಟ. ನಿನ್ ಜೋಡಿ ಕಿತ್ತಾಟ ಮಾಡಿನೇ ನಂಗೆ ಬೇಜಾರು ಬಂದ್ಬಿಟ್ಟಿದೆ. ಅದಕ್ಕೆ ನಾನು ನಿನ್ ಬಿಟ್ಟು ಹೋಗಿದ್ದು. ಇಲ್ಲ ತಾಯಿ, ಇಲ್ಲ. ಇವಾಗ ನನ್ನ ದವಾಖಾನೆ ಕರ್ಕೊಂಡು ಹೋಗು. ಈಟ್ ಇಂಜುರಿ ಆಗಿದೆ, ಏನಾಗಿದೆ ನಿನ್ಗೆ? ಅದು ಅಲ್ಲದೆ ಹುಡುಗಿನ ನೋಡ್ಕೊಂತ ಬ್ಯಾಕ್ ಸೈಡ್ ಇಂದ ಬರ್ತಾ ಇದ್ರೆ ಮತ್ತೇನಾಗಬಾರ್ದು ನಿನ್ಗೆ? ಹಾ, ಮತ್ತೇನು? ಫೋಟೋ ತೆಗಿಬೇಕಂದ್ರೆ ಫ್ರಂಟ್ ಇಂದ ಹೋಗೋಕ್ಕಾಗತ್ತಾ? ಓ ಮಾರಯ್ಯ, ಮತ್ತೆ ಸ್ಟಾರ್ಟ್ ಮಾಡಿದ್ಯಾ ನಿಂದು? ಆಯ್ತಾಯ್ತು, ಕರ್ಕೊಂಡು ಹೋಗ್ತೀನಿ, ಎದ್ದೇಳು. ಇಲ್ಲಿ ಒಂದು ಪಾಸಲ್ಲಿ ಕ್ಲಿನಿಕ್ ಇದೆ, ಅಲ್ಲಿ ಕರ್ಕೊಂಡು ಹೋಗು ಸಾಕು. ಯಾವ್ದು ಹೇಳು ನೇಮ್? ಅದನ್ನ ಗೂಗಲ್ ಮ್ಯಾಪ್ ಅಲ್ಲಿ ಹಾಕ್ತೀನಿ ಇವಾಗ. ಹ್ಯಾಪಿ ಕ್ಲಿನಿಕ್ ಅಂತ ಇದೆ ನೋಡು, ಗೂಗಲಲ್ಲಿ ಹುಡುಕು ಸಿಗುತ್ತೆ. ಅದು ನನ್ನ ಫ್ರೆಂಡ್ದು. ಹೌದಾ, ಆಯ್ತು, ಹತ್ಗೋ ಹೋಗೋಣ. ನೀನು ಒಂಚೂರು ಚೇಂಜ್ ಆಗಿಲ್ಲ ನೋಡು, ಹೇಗಿದ್ಯಾ ಹಾಗೇ ಇದೆಯಾ. ಹುಡುಗಿರಿಂದ ಸಿತ್ತೋದಂತೂ ಬಿಡ್ತಾನೆ ಇಲ್ಲ ಅಲ್ಲ ನೀನು. ಇಲ್ಲಿಂದ ಓದೋದೆಲ್ಲ ಅಲ್ಲಿಗೆ ಬಂದ್ ಮಾಡಿದ್ಯೋ ಏನು ಮುಂದಕ್ಕೆ ಓದಿದ್ಯೋ? ಅಪ್ಪ ಅಮ್ಮನ ಹೇಗಿಟ್ಟಿದ್ಯಾ? ಅವರೆಲ್ಲ ಚೆನ್ನಾಗಿದ್ದಾರೆ ತಾನೇ? ನಿನ್ ಮೊದ್ಲಿನ ಫ್ರೆಂಡ್ಸ್ ಎಲ್ಲ ಎಲ್ಲಿ ಸಿಕ್ರಾ ಯಾವಾಗಾದ್ರು? ನೋಡಮ್ಮ, ನಾವು ಹುಡುಗರೆಲ್ಲ ಬದಲಾಗೋದಿಲ್ಲ. ಏನು ಬದಲಾಗೋದಿದ್ರು ಹುಡುಗಿಯರೇ. ನೀನು ಮಾತ್ರ ಸಖತ್ತಾಗಿ ಬದಲಾಗಿದೆಯಾ. ಲುಕ್ ವೈಸು ಬದಲಾಗಿದೆಯಾ, ಮಾತಿನ ಶೈಲಿಯೊಳದು ಫುಲ್ ಬದಲಾಗಿದೆಯಾ. ನಂಗೆ ಆಶ್ಚರ್ಯ ಅನ್ನಿಸ್ತಿದೆ ನೀನೇನಾದು ಅಂತ ಹೇಳಿ. ಹೌದು, ಲಾಸ್ಟ್ ವೀಕ್ ನನ್ನ ಅಷ್ಟು ಅದಲ್ಲ ನಮ್ಮ ಓನೇನು ಹುಡುಗರು ನಮ್ಮ ಅವ ಎಲ್ಲ ಭೇಟಿಯಾಗಿದ್ದು. ಅದು ಬಿಟ್ಟರೆ ಮತ್ತೆ ಯಾರು ಹೊಳೆಬ್ರು ಯಾರು ಭೇಟಿಯಾಗಿಲ್ಲ. ನಿನಗೆ? ನನಗೇನು ಯಾರೂ ಆಗಿಲ್ಲ ಬಿಡು. ನಾನು ಸ್ಟ್ರೇಟ್ ಆಗಿ ಹೋಗಿ ಸೆಕೆಂಡ್ ಬ್ಲಾಕ್ ಅಲ್ಲಿ ನಿಮಗೆ ಡಾಕ್ಟರ್ ಸಿಗ್ತಾರೆ, ಆಯ್ತಾ? ಮ್ಯಾಮ್ ಥ್ಯಾಂಕ್ ಯು. ಹಾಯ್ ಸಿದ್ಧಾರ್ಥ್, ಹೌ ಆರ್ ಯು? ಅಪ್ಪ, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ? ಎಷ್ಟು ದಿನ ಆಯ್ತು ನೋಡ್ಲಾರ್ದೆ. ಎಷ್ಟು ದಿನ ಆಯ್ತು ಬಂದೇ ಇಲ್ಲ ಕ್ಲಿನಿಕ್ ಕಟ್ಟಿ. ಇವತ್ತು ಬಂದಿದ್ದೀನಿ ನೋಡು. ಹಾಯ್ ಸಿದ್ಧಾರ್ಥ್, ಹೇಗಿದ್ದಾರಾ? ಇದೇ ನಾನು ನಿಮ್ಮ ಹೊಸ ಕ್ಲಿನಿಕ್, ಅವಾಗ ಹೇಳಿದ್ರಲ್ಲ ಓಪನ್ ಮಾಡ್ತೀನಿ ಅಂತ ಹೇಳಿ. ಹೌದು, ನಿಮ್ಮಿಬ್ಬರಿಗೆ ಹೆಂಗ ಪರಿಚಯ? ಇವನು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಓ ಹಾಗಾ. ನನಗೆ ಇವರು ಅಮೆರಿಕಾದಲ್ಲಿ ನಾನು PhD ಮಾಡಕ್ ಹೋಗಿದ್ನಲ್ವಾ, ಅವಾಗ ಸಿಕ್ಕಿದ್ದು. ಓ ಹೌದಾ, ಓಕೆ. ಏನಾಗಿಲ್ಲ, ಸ್ವಲ್ಪ ಸ್ಲೈಟ್ ಆಗಿ ಏಟು ಬಿದ್ದಿದೆ ಎಲ್ಬಲ್ ಮೇಲೆ, ಅಷ್ಟೇ. ಏನು ತೊಂದರೆ ಏನಿಲ್ಲ. ಅದು ಹೇಗ್ ಮಾಡ್ಕೊಂಡೆ ಇದನ್ನ? ಒಂದು ಇಂಜೆಕ್ಷನ್ ಕೊಡ್ತೀನಿ, ಹೋಗುತ್ತೆ, ಸರಿ ಹೋಗುತ್ತೆ. ಇಲ್ಲ ಅದು ಹೆಂಗ್ ಮಾಡ್ಕೊಂಡೆ ಅಂದ್ರೆ ಅದು ಮುಚ್ಚೋ ಬಾಯಿ ಹೇಳ್ಬೇಡ, ಮುಚ್ಚೋ ಬಾಯಿ. ಇಲ್ಲ, ರೋಡಲ್ಲಿ ಬರ್ತಾ ಇದ್ನಾ, ಬರ್ಬೇಕಾದ್ರೆ ಒಂದ್ ಗಾಡಿ ಗುತ್ತು. ಅದು ಹೆಂಗ್ ಗೊತ್ತಂದ್ರೆ ಪ್ಲೀಸ್ ಕಣೋ, ನಿನ್ ಕೈ ಮುಗಿತೀನಿ, ಹೇಳ್ಬೇಡ ಕಣೋ, ಪ್ಲೀಸ್ ಕಣೋ. ಹೇಳು, ಏನೋ ಅದು ಏನಿಲ್ಲ ಬಿಡು, ನಾನೇ ಬಿದ್ದಿದ್ದೀನಿ. ನಿನ್ ಬರೀ ಇದೇ ಆಯ್ತು ನೋಡು. ಹೌದು, ನೀವಿಬ್ರು ಹೇಗ್ ಪರಿಚಯ? ಅದಾ ದೊಡ್ಡ ಕತಿ, ಈಗೆಲ್ಲ ಹೇಳಕ್ ಟೈಮ್ ಇಲ್ಲ, ಹೇಳ್ತೀನಿ ತಗೋ. ಆಯ್ತಾಯ್ತು, ನೀವಿಬ್ರು ನೋಡ್ಕೊಳ್ಳಿ, ನಾನು ಬರ್ತೀನಿ, ಆಯ್ತಾ? ನೀನ್ ಬರೀ ಯಾವಾಗ್ಲೂ ಇದನ್ನೇ ಮಾಡ್ಕೊಂತೀಯಲ್ಲ, ನೋಡು, ಹುಷಾರಾಗಿ ನೋಡ್ಕೋ. ಮೆಡಿಸಿನ್ ಎಲ್ಲ ಬರ್ದಿದ್ದೀನಿ, ತಗೊಂಡೋಗು, ಆಯ್ತಾ? ಮತ್ತೆ ಸಿಗೋಣ, ಬಾಯ್. ಹಾ ಹಲೋ, ಹೇಳ ಏನು? ಅಲ್ಲ, ಮುಗಿತಾ ನಿಂದು? ನಾನು ಗುದ್ದಿ ನನ್ ಗಾಯ ಮಾಡಿ ಅಲ್ಲೇ ಬಿಟ್ಟು ಹೋದೆಲ್ಲ ಹಾಸ್ಪಿಟ್ಲಲ್ಲಿ, ಏನು? ನೀ ಹೇಳಿದಂಗೆ ನಾನು ಇನ್ನೊಂದು ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ದೀನಿ. ಅದು ನಂದು ತಪ್ಪಲ್ಲ. ನೀನು ಹಿಂದ್ಗಡೆಯಿಂದ ಬರ್ತಾ ಇದ್ದೆ, ನಾನು ನನ್ನ ಗಾಡಿನ ಓಡಿಸ್ತಾ ಇದ್ದೀನಿ. ನಾನು ಸರಿ ಅಂತ ಹೇಳಿದ್ರು ನೀನು ಸರಿದಿಲ್ಲ. ಅದು ನಿನ್ ತಪ್ಪು, ನನ್ನ ತಪ್ಪಲ್ಲ. ಅಷ್ಟಿದ್ರು ನಾನು ನಿನ್ನ ಕರೆಕ್ಟಾಗಿ ಚಿಕಿತ್ಸೆ ಕೊಟ್ಟು ನನ್ನ ದುಡ್ಡನ್ನ ಖರ್ಚು ಮಾಡಿ ಬಂದಿದ್ದೀನಿ. ಇನ್ನು ಏನ್ ನಿಂದು? ಹಾಗಾದ್ರೆ ನಾನು ಇದನ್ನೆಲ್ಲ ಸಿದ್ಧಾರ್ಥಿಗೆ ಹೇಳ? ಇದರಲ್ಲಿ ಅವನ್ನ ಎಳಿಬೇಡ, ನಾನು ಹಿಂಗೆ ಹೇಳ್ತಾ ಇದ್ದೀನಿ ನೋಡು. ಹಾಗಾದ್ರೆ ನಾ ಹೇಳಿದ ಜಾಗಕ್ಕೆ ಬಾ ನೀನು ಇವಾಗ. ನಂಗೆ ಇವಾಗ ಬರಕ್ಕಾಗಲ್ಲ. ಇವಾಗ ಬೇಡ, ನಾವು ಕಾಲೇಜ್ ಡೇಸ್ ಅಲ್ಲಿ ಒಂದು ಕ್ಯಾಂಟೀನ್ ಅಲ್ಲಿ ಇರ್ತಿದ್ವಲ್ವಾ, ಆ ಕ್ಯಾಂಟೀನ್ಗೆ ಬಾ, ಅಷ್ಟೇ ಸಾಕು. ನನ್ ಬೇರೆ ಕೆಲಸ ಇದೆ ಕಣೋ, ಪ್ಲೀಸ್ ನನ್ನ ಕಾಡ್ಬೇಡ ಸುಮ್ಮನೆ. ಏನಿಲ್ಲ, ನೀನ್ ಬರ್ತಿದೀಯಾ. ಇಲ್ಲ ಅಂದ್ರೆ ಎಲ್ಲಾ ವಿಷಯನೂ ತಗೊಂಡೋಗಿ ಸಿದ್ಧಾರ್ಥಿಗೆ ಹೇಳ್ತೀನಿ. ಬೇಡ, ನಾನು ಬರ್ತೀನಿ. ನೋಡು, ನೀನ್ ಪದೇ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದು ನಂಗೊಂಚೂರು ಇಷ್ಟ ಆಗಲ್ಲ. ನಾನೆಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ನಿನ್ಗೆ? ನೀನ್ ಎಡ್ದಿರೋದನ್ನ ನಾನು ಹೇಳ್ತಿದ್ದೀನಿ. ಅದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ನಾನು ನಿನ್ನೆನೆ ಹೇಳಿದ್ದೀನಿ. ಓಕೆ. ನೋಡು, ನಾನು ಫ್ರ್ಯಾಂಕ್ ಆಗಿ ಹೇಳ್ತಿದ್ದೀನಿ, ನಂಗೆ ಸಿದ್ಧಾರ್ಥ್ ಮೇಲೆ ಕ್ರಶ್ ಇದೆ. ಹಾಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನಿನ್ ಮೇಲೆ ಅಷ್ಟೇ ತಿಳ್ಕೊ.
ಆಯ್ತಾಯ್ತು, ನನಗೆಲ್ಲ ಗೊತ್ತಾಯ್ತು, ಹೋಗ್ಲಿ ಬಿಡು. ಸೊ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಇವಾಗ. ಯಾವ್ದಕ್ಕೆ ಹೆಲ್ಪ್ ಮಾಡ್ತಿದೀಯಾ? ಅದೇ ಸಿದ್ಧಾರ್ಥ ಮತ್ತು ನಿನ್ಗೆ. ಏನು ಅವಶ್ಯಕತೆ ಇಲ್ಲ, ನಾನು ನೋಡ್ಕೊಂತೀನಿ, ನೀನ್ ನಿನ್ ಪಾಡಿಗಿದ್ರೆ ಸಾಕು ನಂಗೆ. ನಾನು ನನ್ನನ್ನು ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕಂತ ಹೆಲ್ಪ್ ಮಾಡ್ತಾ ಇದ್ದೀನಿ, ನಾನಿನ್ನು ನಿನ್ಗೆ ಹೆಲ್ಪ್ ಮಾಡ್ಬೇಕಂತ ಅಲ್ಲ. ನಾನು ಸೀರಿಯಸ್ ಆಗಿ ನಿಂಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ನನಗ್ ನಿನ್ ಸಹಾಯ ಬೇಡ. ಯಾಕಂದ್ರೆ ನಂಗೆ ಸಿದ್ಧಾರ್ಥ ಬಗ್ಗೆ ಎಲ್ಲ ಗೊತ್ತು. ನಂಗೇನ್ ಬೇಕಾಗಿಲ್ಲ. ಸಿದ್ಧಾರ್ಥ್ ಜೋಡಿ ಡೇಟಿಂಗ್ ಮಾಡ್ಬೇಕಂದ್ರೆ ನಾನು ಮಾಡ್ತೀನಿ, ನಿನ್ನ ಅವಶ್ಯಕತೆ ನನಗಿಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ನಿನ್ನನ್ನು ನಂಬೋದಿಲ್ಲ, ನೀನು ಹೇಗೆ ನನಗೆ ಹೆಲ್ಪ್ ಮಾಡ್ತೀಯ ಅಂತ ಹೇಳಿ. ನಾನು ನೋಡಿದ್ದೀನಿ ನೀನು ಎಷ್ಟು ಹುಡುಗಿರಿಗೆ ಫ್ಲರ್ಟ್ ಮಾಡ್ಕೊತ ಅಡ್ಡಾಡೋದನ್ನ. ನೀನು ನನ್ನ ಬೆಸ್ಟ್ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು ಅಂತ ಹೇಳಿ ನಾನು ಇನ್ನು ಮುಂದೆ ಕುಂತಿರೋದು ಇವಾಗ ಅಷ್ಟೇ. ನೀ ನನ್ನ ನಂಬಲ್ಲಲ್ಲ, ಇನ್ನೊಂದು 5 ನಿಮಿಷದಲ್ಲಿ ಈ ಸದ್ಯ ಸಿದ್ಧಾರ್ಥ ಇಲ್ಲಿಗೆ ಬರ್ತಾನೆ ನೋಡು. ಸರ್, ಏನು ಆರ್ಡರ್ ಕೊಡ್ಲಿ ನಿಮಗೆ ಇವಾಗ? ಇನ್ನೂ ಏನು ಬೇಡಪ್ಪ, ಇನ್ನೊಬ್ರು ಬರ್ತಾ ಇದ್ದಾರೆ, ಅವ್ರದ್ದಾದ್ಮೇಲೆ ಕೊಡೋಣ. ಓಕೆ ಸರ್, ನಿಂಗೆ ಏನು ಬೇಕಾದ ಆರ್ಡರ್ ಮಾಡು, ಇದು ನನ್ನ ಫ್ರೆಂಡ್ ರೆಸ್ಟೋರೆಂಟ್ ಏನ. ಓ, ಇಲ್ಲಿ ಬಿಟ್ಟಿನಾ ನಿಂದು? ಬರೇ ಬಿಟ್ಟಿಯೊಳಗೆ ನಡ್ತಿದ್ಯಾ ನೋಡ್ರಿ ನೀನಂತರೂ. ದುಡಿಯೋದಿಲ್ಲ, ದುಡ್ಡು ಬಡಿಯೋದಿಲ್ಲ. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಹೇಳ್ತಿದ್ದೀನಿ, ಇನ್ನಾದರೂ ಸುಧಾರಿಸ್ಕೊಂಡು ಇನ್ನು ಮುಂದಾದರೂ ಜೀವನನ ಚೆನ್ನಾಗಿ ಹೋಗು. ಆಯ್ತು. ಸಾರಿ ಸ್ವಲ್ಪ ಲೇಟ್ ಆಯ್ತು. ಇಟ್ಸ್ ಓಕೆ. ಇದು ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಈ ನನ್ನ ಹೃದಯದ ಅರಮನೆಯಲ್ಲಿ ನೀವು ಲಕ್ಷ್ಮಿಯಾಗಿ ನೆಲೆಸಲು ಸಿದ್ಧರಿದ್ದೀರಾ? ನನ್ನನ್ನು ಮದುವೆಯಾಗುತ್ತೀರಾ? ಇನ್ನೂ ಯಾಕೆ ಸುಮ್ನೆ ನಿಂತಿದ್ದೀಯಾ? ಇಷ್ಟೊತ್ತನ ನಿನಗೂ ಅದೇ ಬೇಕಾಗಿತ್ತಲ್ವಾ? ನೀ ಸುಮ್ಕುಂದ್ರು. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಇದನ್ನೇ ಹೇಳ್ಬೇಕಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ನಂದೇನು ಕೆಲಸ, ನಾನು ಇನ್ನು ಬರ್ತೀನಿ, ಬಾಯ್. ಸರ್, ಬಿಲ್ ಪೇ ಮಾಡಿದ್ದೀರಂತೆ, ಥ್ಯಾಂಕ್ ಯು. ಆಯ್ತಪ್ಪ, ನಾನು ಎಲ್ಲ ಬಿಲ್ಲು ನಾನೇ ಪೇ ಮಾಡ್ತೀನಿ. ಅವ್ರು ಮತ್ತೇನು ಬೇಕು ಕೊಡು ಎಲ್ಲ. ಅಲ್ಲ ಕಣೋ, ನೀ ಅವಳು ಏಕೆ ಬಿಟ್ಕೊಟ್ಟೆ? ನೀನು ಅವಳು ಅಂದರೆ ತುಂಬ ಇಷ್ಟ ಅಲ್ವಾ ನಿಂಗೆ? ಚೈಲ್ಡ್ಹುಡ್ಡಿಂದ ನೀನು ಅವಳನ್ನ ಇಷ್ಟಪಡ್ತಿದ್ಯಾ? ಆ ಮಾತು ಅವಳಿಗೆ ಹೇಳ್ಬೇಕಲ್ವಾ ನೀನು? ನಾ ಹೇಳ್ಬೇಕಂದೆ, ಅವಳಿಗೆ ಇಷ್ಟ ಇಲ್ಲ ಅಂತ ಗೊತ್ತಾದ ತಕ್ಷಣ ನಾನು ಹಿಂದಕ್ಕೆ ಸರದೆ ಕಣೋ. ಆದ್ರೂ ಅದು ಏನು ನೋಡ, ಜಗಳ ಯಾವತ್ತಿದ್ರೂ ಪ್ರೀತಿಯಿಂದಾನೇ ಹುಟ್ಟೋದು. ಪ್ರೀತಿ ಇದ್ದಲ್ಲೇ ಜಗಳ ಇರುತ್ತೆ. ಇರ್ಲಿ ಬಿಡು, ತ್ಯಾಗನೇ ಪ್ರೀತಿ ಅಂತ ನಂಬಿದ್ದೀನಿ ನಾನು ಇವಾಗ.